ಸಿಂಹರಾಶಿ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳು ಏನೇ ಇದ್ದರೂ ಕೂಡ ಈ ದಿವಸ ಅದೆಲ್ಲವೂ ಸುಧಾರಣೆ ಆಗುತ್ತೆ. ಆರೋಗ್ಯದಲ್ಲಿ ಒಂದು ರೀತಿಯಲ್ಲಿ ಮಾನಸಿಕವಾದ ಸಮಾಧಾನ ಸಿಕ್ಕತ್ತೆ ಅಂತ ಅರ್ಥ. ನಿಮ್ಮ ಸಾಮರ್ಥ್ಯದ ಬಗ್ಗೆ ನಿಮಗೆ ನಂಬಿಕೆ ಇರಲಿ. ನಾನು ಈ ಕೆಲಸವನ್ನು ಮಾಡಬಲ್ಲೆ, ನನ್ನಿಂದ ಇದು ಸಾಧ್ಯ ಅನ್ನುವಂಥದ್ದು, ಅದರ ಬಗ್ಗೆ ಇರತಕ್ಕಂತಹ ಆಳವಾದಂತಹ ಒಂದು ದೃಢ ನಂಬಿಕೆ ನಿಮಗೆ ಹಾಗೇ ಮುಂದುವರಿಬೇಕು ಅನ್ನುವಂಥದ್ದು. ಸಂಚಾರಿ ನಿಯಮಗಳ ಬಗ್ಗೆ ನಿರ್ಲಕ್ಷ್ಯವನ್ನು ಮಾಡಬೇಡಿ. ಹಣ ಇದೆ ಅಥವಾ ಅಧಿಕಾರ ಇದೆ, ನನಗಿನ್ಯಾವುದೋ ಸ್ಥಾನಮಾನ ಇದೆ ಅಂತ ಅದು ಅಹಂಕಾರವಾಗಲಿ ದರ್ಪವಾಗಲಿ ಬೇಡ. ಸಾಮಾನ್ಯವಾಗಿ ಎಲ್ಲರೂ ಪಾಲಿಸ್ತಕ್ಕಂತಹ ನಿಯಮಗಳನ್ನು ನೀವು ಪಾಲಿಸಿ ಅಂತಕ್ಕಂತಹದ್ದು. ಇಲ್ಲದೇ ಇದ್ದರೆ ಕಾನೂನಿನ ಕುಣಿಕೆಗೆ ಸಿಗಹಾಕ್ಕೊಳ್ಬೇಕಾಗತ್ತೆ, ಕಾನೂನಿನ ಎದುರುಗಡೆ ತಲೆಯನ್ನು ತಗ್ಗಿಸ್ಬೇಕಾಗತ್ತೆ ಅಂತ ಅರ್ಥ. ಮಾತು ಮಾತ್ರ ಹಿಡಿತದಲ್ಲಿರಬೇಕು. ನಿಮ್ಮ ವಯಸ್ಸಿಗೋ ಸ್ಥಾನಮಾನಕ್ಕೋ ಅನುಗುಣವಾಗಿ ನಾನು ಮಾತಾಡ್ತಿದ್ದೀನಿ ಅಂತ ಹೇಳಿದರೂ ಕೂಡ ಕಾನೂನಿಗೆ ವಿರುದ್ಧವಾದಂತಹ ಮಾತಿನಿಂದ ನಿಮಗೂ ಕೂಡ ಸಂಕಷ್ಟ ತಪ್ಪಿದ್ದಲ್ಲ ಅಂತ ಅರ್ಥ. ವೃತ್ತಿ ಅಥವಾ ನೌಕರಿಯಲ್ಲಿ ರಾಜಕೀಯ ವಿಚಾರವಾಗಿ ಮನಸ್ಸಿಗೆ ತುಂಬ ಬೇಸರವಾಗ್ತಕ್ಕಂಥದ್ದು, ಎಲ್ಲದರಲ್ಲೂ ಕೂಡ ರಾಜಕೀಯದ ಹಸ್ತಕ್ಷೇಪ, ಹಾಗಾಗಿ ನೆಮ್ಮದಿಯೇ ಇಲ್ಲವೇನೋ ಅನ್ನುವಷ್ಟರ ಮಟ್ಟಿಗೆ ತೊಂದರೆ ಬೇಸರ ಆಗತಕ್ಕಂಥದ್ದು. ಸಾಯಿಬಾಬಾರನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ಕನ್ಯಾ ರಾಶಿ ಹೆಚ್ಚು ಖರ್ಚಾಗೋದ್ರಿಂದ ಮನಸ್ಸಿಗೆ ತುಂಬ ಬೇಸರವಾಗುತ್ತೆ. ಮಾನಸಿಕವಾದಂತಹ ಅಸಮಾಧಾನ ಅಶಾಂತಿಗಳನ್ನು ನೋಡಬೇಕಾಗತ್ತೆ. ಅತಿಥಿಗಳ ಆಗಮನದಿಂದ ಒಂದಷ್ಟು ಸಂತೋಷವೂ ಹೌದು, ಮತ್ತೊಂದು ಕಡೆ ಬೇಸರವೂ ಹೌದು. ಯಾಕಾದರೂ ಬಂದ್ರಪ್ಪ ಅಂತ ಅನಿಸುವಂತಹ ಮನಸ್ಥಿತಿ. ಇದೆಲ್ಲವನ್ನು ಗಮನಿಸಿದಾಗ ಆ ಅತಿಥಿಗಳ ಬಗ್ಗೆ ನಿಮ್ಮ ವ್ಯವಹಾರವಾಗಲಿ ಮಾತುಕತೆಯಾಗಲಿ ಅಥವಾ ಆ ಒಂದು ಬಂಧುತ್ವದ ರೀತಿಯಲ್ಲಿ ಇರತಕ್ಕಂತಹ ಒಂದು ಸನ್ನಿವೇಶವಾಗಲಿ ಇವೆಲ್ಲ ವಿಕಾರ ರೂಪವನ್ನು ಪಡ್ಕೊಳ್ಳುತ್ತೆ ಅಂತ ಹೇಳಬೇಕು. ಮಂಗಳ ಕಾರ್ಯಗಳ ಬಗ್ಗೆ ಮನೆಯಲ್ಲಿ ಚರ್ಚೆಯನ್ನು ನಡೆಸ್ತೀರಿ, ಆದರೆ ಯಾವ ತೀರ್ಮಾನಕ್ಕೂ ಕೂಡ ಬರಲಿಕ್ಕೆ ಅವಕಾಶಗಳಾಗೋದಿಲ್ಲ. ಪ್ರೇಮಿಗಳಿಗೆ ಒಂದು ರೀತಿಯಲ್ಲಿ ಸಮಸ್ಯೆ ಉಂಟಾಗ್ತಕ್ಕಂತಹ ದಿವಸ. ನಿಮ್ಮ ಮನಸ್ಸಿನಲ್ಲಿ ಏನಿದೆಯೋ ಆ ವಿಷಯವನ್ನು ಸ್ನೇಹಿತರ ಜೊತೆಯಲ್ಲಿ ಚರ್ಚೆಯನ್ನು ಮಾಡಿ ಪರಿಹಾರವನ್ನು ಕಂಡುಕೊಳ್ಳಿ. ಬುದ್ಧಿವಂತಿಕೆಯಿಂದ ಅದಕ್ಕೆ ನೀವು ಸ್ಪಂದಿಸಬೇಕಾದಂಥದ್ದಾಗತ್ತೆ. ರಾಜಕೀಯ ವಿಚಾರಕ್ಕೆ ಬಹಳ ಉತ್ತಮವಾದಂತಹ ದಿವಸ ಇದು. ಬೇರೆಯವರ ವಿಚಾರ ನಿಮಗೆ ಬೇಡವೇ ಬೇಡ, ಯಾರ ವಿಷಯಕ್ಕೂ ಕೂಡ ನೀವು ಹೋಗಬೇಡಿ ಅನ್ನುವಂತಹ ಅರ್ಥ. ಸ್ವಯಂವರ ಪಾರ್ವತೀ ದೇವಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಶುಭವಾಗಿ. ತುಲಾರಾಶಿ ಮನೆಯ ಸಮಸ್ಯೆ ನಿಮ್ಮನ್ನು ಮಾನಸಿಕವಾಗಿ ತುಂಬ ಬಳಲುವ ಹಾಗೆ ಮಾಡಿಬಿಡುತ್ತೆ. ಮನೆಯಲ್ಲಿ ಎಲ್ಲ ವಿಚಾರಕ್ಕೂ ಕೂಡ ಸಮಸ್ಯೆಗಳು ಎದುರಾಗಿ ಅದನ್ನೆಲ್ಲ ನಿಭಾಯಿಸಿದಂತಹ ನೀವು ಮಾನಸಿಕವಾಗಿ ತುಂಬ ಕಷ್ಟವನ್ನು ಅನುಭವಿಸ್ತಾ ಇರ್ತೀರಿ ಅಂತ ಅರ್ಥ. ಮಾನಸಿಕವಾದಂತಹ ಅಸ್ವಸ್ಥತೆ ನಿಮ್ಮನ್ನು ಬಹಳವಾಗಿ ಕಾಡುತ್ತೆ. ಯಾಕೋ ಮನಸ್ಸಿಗೆ ಸರಿಯಿಲ್ಲ ಅಂತ ಹೇಳಿ ಪದೇ ಪದೇ ಹೇಳಿಕೊಳ್ತಕ್ಕಂತಹ ಒಂದು ಹವ್ಯಾಸವಾಗಿಬಿಡುತ್ತೆ ಅಂತ ಅರ್ಥ. ಆರೋಗ್ಯದಲ್ಲಿ ವ್ಯತ್ಯಾಸ ಆಗಿರ್ತಕ್ಕಂಥವ್ರಿಗೆ ಸ್ವಲ್ಪ ತೊಂದರೆ ಇದೆ, ಎಚ್ಚರಿಕೆಯನ್ನು ವಹಿಸಿ. ಚಿಂತೆಯಿಂದ ಆರೋಗ್ಯದಲ್ಲಿ ವ್ಯತ್ಯಾಸವಾಗ್ತಕ್ಕಂಥದ್ದು, ನಿದ್ದೆಯಿಂದ ಆರೋಗ್ಯದಲ್ಲಿ ವ್ಯತ್ಯಾಸವಾಗ್ತಕ್ಕಂಥದ್ದು. ನಿದ್ದೆ ಹೆಚ್ಚಾದರೂ ಕಷ್ಟ, ನಿದ್ದೆಯೇ ಬರದೇ ಇದ್ದರೆ ಅದು ಕೂಡ ಕಷ್ಟ ಆಗ್ತಕ್ಕಂಥದ್ದಾಗತ್ತೆ. ಸಾಲದ ವ್ಯವಹಾರಗಳನ್ನು ಯಾವುದೇ ಕಾರಣಕ್ಕೂ ಮಾಡಬೇಡಿ. ನಿಮಗೆ ಸುಲಭವಾಗಿ ಸಾಲ ಸಿಕ್ಕತ್ತೆ ಅಂತ ಹೇಳಬಹುದು ಯಾರೋದು, ಒಂದಷ್ಟು ನಿಮಗೆ ಮಾಹಿತಿಗಳನ್ನು ಮಾರ್ಗದರ್ಶನಗಳನ್ನು ಕೊಡಬಹುದು, ಆದರೆ ಸಾಲದ ಸುಳಿಯಲ್ಲಿ ಸಿಗಹಾಕ್ಕೊಳ್ತಕ್ಕಂಥವ್ರು ನೀವು. ಹಾಗಾಗಿ ಎಚ್ಚರಿಕೆಯನ್ನು ವಹಿಸಲೇಬೇಕಾಗತ್ತೆ. ತಾಯಿಯವರ ಆರೋಗ್ಯದ ಬಗ್ಗೆ ಗಮನ ಇರಲಿ. ಅವರ ಆರೋಗ್ಯದಲ್ಲಿ ವ್ಯತ್ಯಾಸಗಳು ಆಗ್ತಕ್ಕಂತಹ ಸಾಧ್ಯತೆ. ಮಾತಾ ಅನ್ನಪೂರ್ಣೇಶ್ವರಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಶುಭವಾಗಿ. ವೃಶ್ಚಿಕ ರಾಶಿ ಈ ದಿವಸ ವ್ಯಾಪಾರ ವ್ಯವಹಾರಾದಿಗಳಲ್ಲಿ ಸಣ್ಣದಾದಂತಹ ಅಭಿವೃದ್ಧಿಯನ್ನು ನೋಡ್ತೀರಿ. ಮನಸ್ಸಿಗೆ ಸಮಾಧಾನ. ಸಮಯೋಚಿತವಾಗಿ ವರ್ತಿಸಬೇಕು. ಆ ಸಂದರ್ಭಕ್ಕನುಗುಣವಾಗಿ ಹೇಗೆ ನಡ್ಕೊಳ್ಳಬೇಕು ಆ ಒಂದು ತಿಳುವಳಿಕೆ ಇರಬೇಕು. ಅದಕ್ಕನುಗುಣವಾಗಿ ನಿಮ್ಮ ನಿಯಮಗಳನ್ನು ರೀತಿ ರಿವಾಜುಗಳನ್ನು ಪಾಲಿಸ್ತಾ ಹಾಗೇ ನಡ್ಕೊಳ್ಬೇಕಾದಂಥದ್ದು ಮುಖ್ಯವಾಗುತ್ತೆ. ಹೊಸ ಖರೀದಿಯ ಆಲೋಚನೆಗಳು ಮನಸ್ಸಿಗೆ ಬರುತ್ತೆ, ಆದರೆ ಅದಕ್ಕೆ ಶುಭ ಇದೆ. ನಿಮ್ಮ ಪ್ರಯತ್ನವನ್ನು ನೀವು ಮಾಡಿ ಯಾವುದೋ ಒಂದು ವಿಶಿಷ್ಟವಾದಂತಹ ಪದಾರ್ಥ ನಿಮ್ಮ ಕೈ ಸೇರ್ತಕ್ಕಂತಹ ಸಾಧ್ಯತೆ ಹೆಚ್ಚಾಗಿರುವಂಥದ್ದು. ನಿಮ್ಮ ಕರ್ತವ್ಯದ ಬಗ್ಗೆ ಮಾತ್ರ ತುಂಬ ಎಚ್ಚರಿಕೆ ಇರಬೇಕು. ಯಾವ ಕೆಲಸವನ್ನೂ ಕೂಡ ನಾನು ನನ್ನ ಕಡೆಯಿಂದ ಲೋಪ ಮಾಡ್ತಾ ಇಲ್ಲ ಅನ್ನುವಂಥದ್ದು ಸ್ಪಷ್ಟತೆ ನಿಮಗೆ ಗೊತ್ತಿರಬೇಕಾದಂಥದ್ದು. ವಿದೇಶಿ ವ್ಯವಹಾರದಲ್ಲಿ ಲಾಭವನ್ನು ಕಾಣ್ತೀರಿ.
12 ಬಾರಿ ಅಶ್ವತ್ಥ ಪ್ರದಕ್ಷಿಣೆಯನ್ನು ಮಾಡಿ ಶುಭವಾಗಿ.